ಅತ್ತೆ ಅತ್ತೆ ಪ್ಲೀಸ್ ಟೀ ಕುಡಿರಿ. ಸ್ವಲ್ಪ ವಿಷ ಸಿಕ್ಕಿದ್ರೆ ಅದನ್ನ ಹಾಕಿ ಕುಡಿಸ್ಬಿಡು, ಸತ್ತೋಗ್ತೀನಿ. ಅತ್ತೆ ಹೀಗೆಲ್ಲ ಮಾತಾಡ್ಬೇಡಿ ನೀವು. ನೀವ್ ಟೀ ಕುಡಿರಿ, ಇಲ್ಲಾಂದ್ರೆ ನಿಮಗ್ ಹೆಡ್ಡೇಕ್ ಬರುತ್ತೆ ಅತ್ತೆ. ಇನ್ನು ಮನೆಗ್ ಹೋಗಕ್ಕೆ ಟೈಮ್ ಇದೆ. ಹುಷಾರಾಗಿ ಹೋಗಿ. ತುಂಬಾ ಚೆನ್ನಾಗಿತ್ತು ಇವತ್ತು. ನಿಜವಾಗ್ಲೂ ಇಟ್ ವಾಸ್ ಸೋ ಮಚ್ ಫನ್. ಇವತ್ತು ಫೈನಲಿ ಹೇಗ್ ಅನಿಸ್ತಾ ಇದೆ ಅಂತಂದ್ರೆ ಎಲ್ಲ ಮನಸ್ತಾಪಗಳು ದೂರ ಆಗಿರೋ ಹಾಗೆ. ಅಂಕುಶ್ ಕೂಡ ಒಂದ್ ರೀತಿನೇ ಆದ್ರೂ ಸಹಿಸ್ಕೋಬಹುದು ಅವನ್ನ. ನಿನ್ ಬಗ್ಗೆ ಅವನು ಹಾಗೆ ಅಂತಿರ್ತಾನೆ. ನನಗೂ ಅಕ್ಕನ ಬಗ್ಗೆ ಅದೇ ಅಭಿಪ್ರಾಯ. ಅಯ್ಯೋ, ಪ್ರತಿ ಮನುಷ್ಯನಲ್ಲೂ ಒಂದಲ್ಲ ಒಂದ್ ಕೊರತೆ ಇದ್ದೇ ಇರುತ್ತೆ. ಅದೇ ನನಗ್ ಮರವಿದೆಯಲ್ಲ ಹಾಗೆ. ಆದ್ರೂ ಗೆಳೆಯರಾಗ್ತಾರೆ, ಸಂಬಂಧ ಕಟ್ಕೋತಾರೆ. ಜನ ಪರ್ಫೆಕ್ಟ್ ಇರ್ಲಿ ಬಿಡ್ಲಿ, ಸಂಬಂಧಗಳು ಪರ್ಫೆಕ್ಟ್ ಆಗ್ಬೋದು. ಎಂತ ಮಾತು ಭಾವ. ಇದೇ ಮಾತಿಗೆ ಒಂದು ವಿಷಯ ನೆನಪಾಯ್ತು ನೋಡಿ. ಸಾರಿ ಅಪ್ಪ, ನಾನು ನಿಮ್ಗೆ ಯಾವತ್ತೂ ಆಕ್ಚುಲಿ ಹರ್ಟ್ ಮಾಡಬೇಕು ಅಂತಿರ್ಲಿಲ್ಲ. ಇಟ್ಸ್ ಓಕೆ ಮಗನೇ. ಆದ್ರೆ ಅನುಜ್ ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಕಳ್ಕೋಬೇಡ. ಹೌದು, ಸಂಜೆ ಆಗ್ತಾ ಬರ್ತಿದೆ, ಇನ್ನು ಪಾವನಿ ವಾಪಸ್ ಬಂದಿಲ್ವಲ್ಲ? ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಾ, ಇವಳು ಫೋನ್ ಹೋಗ್ತಾನೆ ಇಲ್ವಲ್ಲ? ಮಮ್ಮಿ, ಅದು ನೀನ್ ಏನ್ ಬೇಕಾದ್ರೂ ಕಾರಣ ಕೊಡು ಪಾವನಿ. ನೀನ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತಿದೆ. ಹೀಗ್ ಮಾಡೋಕ್ಕೂ ಮುಂಚೆ ನೀನು ಒಂದ್ಸಲ ಕೂಡ ಯೋಚಿಸ್ಲಿಲ್ವಾ ಇದ್ರ ಪರಿಣಾಮ ಏನಾಗತ್ತೆ ಅಂತ? ಮನೆಯವ್ರಿಗೆ ಸುಳ್ಳು ಹೇಳಿ ಒಬ್ಬ ಹುಡುಗನ್ ಜೊತೆ ಒಂದು ಹೋಟೆಲ್ಗೆ ಬರೋದು, ಅವನ್ ಜೊತೆ ರೂಮ್ನಲ್ಲಿ ನೀನು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೋದ್ರಿಂದ ಬಹುಶಃ ನಿನ್ನ ಆತ್ಮಕ್ಕೆ ಕಷ್ಟ ಆಗ್ಬೋದು. ಆದ್ರೆ ಕೊನೆ ಪಕ್ಷ ನಿನ್ ಬಗ್ಗೆನಾದ್ರೂ ಯೋಚನೆ ಮಾಡ್ಬೋದಿತ್ತಲ್ಲ, ತಲೆ ಕೆಟ್ಟೋಳೆ. ಈಗೆಲ್ಲ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಪ್ರತಿಯೊಂದು ಮೊಬೈಲ್ನಲ್ಲೂ ಕ್ಯಾಮ್ರಾ ಇರುತ್ತೆ. ಯಾರಾದ್ರೂ ಗುರುತು ಪರಿಚಯ ಇರೋರು ನೋಡ್ಬಿಟ್ಟಿದ್ರೆ, ಅಥವಾ ನಿನ್ನ ಆ ಅಧಿಕ್ ಕೆಟ್ಟದಾಗಿ ನಿನ್ ಫೋಟೋ ತೆಗೆದು ಇಂಟರ್ನೆಟ್ ಅಲ್ಲಿ ಬಿಟ್ಬಿಟ್ಟಿದ್ರೆ, ಆಗ ನಿನ್ನ ಬ್ಲೇಕ್ ಮೇಲ್ ಮಾಡಿದಿದ್ರೆ? ಈಗಿನ ಕಾಲದ ಹೆಣ್ಮಕ್ಳಿಗೆ ಇದೆಲ್ಲ ಯಾಕೆ ಅರ್ಥ ಆಗಲ್ಲ ಅಂತೀನಿ. ಭಯನೇ ಆಗಲ್ವಾ ನಿಮ್ಗೆ? ಇಲ್ಲೇನು ಸತ್ಸಂಗ ನಡೀತಿಲ್ಲ ಇಷ್ಟೊಂದ್ ಪ್ರೀತಿಯಿಂದ ಹೇಳಕ್ಕೆ. ಇವಳಿಗೆ ಚಪ್ಪಲಿಯಿಂದನೇ ಸೇವೆ ಮಾಡ್ಬೇಕು. ನಾನೇನು ಮಾಡಿಲ್ಲ ಮಮ್ಮಿ, ನಾನೇನು ತಪ್ಪು ಮಾಡಿಲ್ಲ. ನಿಜವಾಗ್ಲೂ ನಾನು ಅಂತದೇನು ಮಾಡಿಲ್ಲ. ಅಂತದೇನು ಮಾಡಿಲ್ಲ ಅಂದ್ಮೇಲೆ ಆ ಕೋಣೆ ಒಳಗ್ ಸೇರ್ಕೊಂಡು ಏನ್ ಮಾಡ್ತಿದ್ರಿ? ಸ್ವೆಟರ್ ಹೆಣಿತಿದ್ಯಾ ಇಲ್ಲ ಬಟಾಣಿ ಸುಲಿತಿದ್ಯಾ? ನಿಜವಾಗ್ಲೂ ನಾನು ಅಂತದೇನು ಮಾಡಿಲ್ಲ ಅಜ್ಜಿ. ಮಮ್ಮಿ, ನಾನು ನಿಜವಾಗ್ಲೂ ಏನೂ ತಪ್ಪು ಮಾಡಿಲ್ಲ. ತಪ್ಪ ಆಗ್ತಾ ಇತ್ತು, ಆದ್ರೆ ನಾನು ಆಗಕ್ ಬಿಡ್ಲಿಲ್ಲ, ಯಾಕಂದ್ರೆ ತುಂಬಾ ಹೆದ್ರು ಬಿಟ್ಟಿದ್ದೆ ಮಮ್ಮಿ.